ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜೇಶ್. ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಾದಂಥ ಡಾಕ್ಟರ್ ಶರತ್ ಕುಮಾರ್ ಅವರಿದ್ದಾರೆ. ಲೈಂಗಿಕ ಸಮಸ್ಯೆ ಅನ್ನೋದೊಂದು ಪುಟ್ಟ ಸಮಸ್ಯೆ, ಒಂದು ಚಿಕ್ಕ ಸಮಸ್ಯೆ. ಯಾರಾದರೂ ಹೇಳಿದ್ರೆ ಮುಜುಗರ ಅಂತ ಎಷ್ಟು ಅಂದ್ಕೊಂಡಿರ್ತೀರಿ ನೀವು. ಅಂಥ ಸಮಸ್ಯೆ ಏನು ಅಂತ ನೀವು ಕೇವಲವಾಗಿ ನೋಡ್ಬಿಟ್ಟಿರ್ತೀರಿ. ಅಂಥ ಸಾಕಷ್ಟು ಚಿಕ್ಕ ಚಿಕ್ಕ ಸಮಸ್ಯೆಗಳೇ ದೊಡ್ಡ ಸಮಸ್ಯೆಗಳಿಗೆ ಕಾಡಿ ನಿಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡುವಂಥ ಹಂತಕ್ಕೆ ತಲುಪ್ತವೆ. ಇಂಥ ಹಲವಾರು ಸಮಸ್ಯೆಗಳ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ಡಾಕ್ಟರ್ ಜೊತೆ. ನೀವು ಕೂಡ ಕರೆ ಮಾಡಿ ಡಾಕ್ಟರ್ನ ಜೊತೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು. ಇದೇ ಇವತ್ತಿನ ವಿಶೇಷ ನಿತ್ಯ ಸಂಜೀವಿನಿ. ಬನ್ನಿ ವೀಕ್ಷಕರೇ, ಡಾಕ್ಟರ್ ಶರತ್ ಕುಮಾರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ಈ ಲೈಂಗಿಕ ಸಮಸ್ಯೆ ಅಂತ ನಾವಂತೂ ನಿರಂತರವಾಗಿ ಸಮಸ್ಯೆಗಳ ಬಗ್ಗೆ ಮಾತಾಡ್ಕೊಂಡೇ ಬರ್ತಾ ಇದ್ವಿ. ಆದ್ರೆ ನೀವು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹೇಳ್ತೀರಿ, ಈ ಶಿಶ್ನದ ಸಮಸ್ಯೆ ಬಂದಾಗ ಈ ಮುಂದಾಗಲು ಏನೋ ಸರಿದ್ದಿಲ್ಲ, ಹಿಂದಡೆ ಹೋಗಿಲ್ಲ, ನೀಟಾಗಿ ಹೋಗಿಲ್ಲ ಅಂತಂದ್ರೆ ಒಂದು ಮುಂಜಿ ಅಂತ ಒಂದು ಚಿಕ್ಕ ಆಪರೇಷನ್ ಮಾಡಿಸ್ಕೊಂಡ್ಬಿಡಿ, ಆ ಆಪರೇಷನ್ ಮಾಡಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತವ. ಈಗ ತುಂಬಾ ಜನ ಕೇಳ್ಕೊಳ್ತಾರೆ, ಈ ಮುಂಜಿ ಆಪರೇಷನ್ ಮಾಡಿಸ್ಕೊಂಡ್ರೆ ಸಮಸ್ಯೆ ಸರಿ ಹೋಗ್ಬಿಡುತ್ತಾ, ಈ ಸಮಸ್ಯೆ ಸರಿಯೋದ್ಮೇಲೆ ಅದರಿಂದ ಏನು ಸೈಡ್ ಎಫೆಕ್ಟ್ ಇರಲ್ವಾ ಅಂತ ಕೇಳ್ತಾ ಇರ್ತಾರೆ. ಏನದು ಮುಂಜಿ ಆಪರೇಷನ್ ಮಾಡಿಸ್ಕೊಂಡ್ರೆ ಅದ್ರಲ್ಲೂ ಏನೋ ಸೈಡ್ ಎಫೆಕ್ಟ್ ಬರುತ್ತಾ? ಬಹಳಷ್ಟು ಜನ ನಮಗೆ ಈ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಈ ಬಿಗಿ ಮುಂದೋಗ್ಲಿರೋರಿಗೆ ಚರ್ಮ ಹಿಂದಕ್ಕೆ ಹೋಗದೆ ಇದ್ದಾಗ ನಾವು ಈ ಸರ್ಕಮ್ಸಿಷನ್ ಅಥವಾ ಮುಂಜಿ ಅಥವಾ ಸನ್ನತಿ ಆಪರೇಷನ್ ಅಂತ ಏನು ಹೇಳ್ತೀವಿ, ಇದು ಮಾಡಿಸ್ಕೊಳ್ಳೋದ್ರಿಂದ ತೊಂದರೆ ಏನಾಗಲ್ವಾ ಅಂತ ಮೊದಲನೇ ಪ್ರಶ್ನೆ ಕೇಳದೆ. ಅದಿದ್ರೂ 108 ತೊಂದರೆಗಳಿದೆಯಲ್ಲ, ಅದನ್ನು ಸರಿದೋಗ್ಸೋದಕ್ಕೆ ತಾನೇ ನಾವು ಇದು ಆಪ್ರೇಷನ್ ಮಾಡೋದು. ಈಗ ಒಂಥರ ಹಾರ್ಟ್ ಅಟ್ಯಾಕ್ ಆದಂಗೆ ಆಪ್ರೇಷನ್ ಮಾಡೋದಂತ ತೊಂದರೆ ಏನಿಲ್ವಾ ಅಂತಂದರೆ, ಅಯ್ಯೋ ಅದು ಆಪ್ರೇಷನ್ ಮಾಡಿದ್ರೆ ಬಿಡಿ ಹಂಗೇನೆ ಡೈರೆಕ್ಟಾಗಿ ಹೊರಟೋಗ್ತಾರೆ ಅಂತ ಅನ್ಬೇಕಾಗತ್ತೆ. ಅಂತಂದರೆ ಇದನ್ನು ಸರಿಪಡಿಸೋದಕ್ಕೆ ಮಾಡತಕ್ಕಂಥ ಆಪ್ರೇಷನ್ಗಳಲ್ಲಿ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಅಡ್ಡ ಪರಿಣಾಮಗಳು ಆಗಬಹುದು, ಆದರೆ ಅವು ಭಾಳ ರೇರು. ಬಹುಶಃ 100ಕ್ಕೆ ಅಥವಾ 200ಕ್ಕೆ ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು. ಆದರೆ ಈ ಅಡ್ಡ ಪರಿಣಾಮಗಳಿಂದ ನಮಗೆ ಹೆಚ್ಚಿನ ಅನುಕೂಲತೆಗಳು ಇರೋದ್ರಿಂದ ಇದನ್ನು ಆಪ್ರೇಷನನ್ನು ಮಾಡಲೇಬೇಕಾಗತ್ತೆ. ಇದನ್ನು ಆಪ್ರೇಷನ್ ಮಾಡದಿದ್ರೆ ಏನೇನು ದುಷ್ಪರಿಣಾಮ ಆಗುತ್ತೆ ಅನ್ನೋದನ್ನು ನಾವು ಅವಲೋಕಿಸಿ ನೋಡಿದಾಗ ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅನ್ನೋದು ನಮಗೆ ಖಡಾಖಂಡಿತವಾಗಿ ಗೊತ್ತಾಗುತ್ತೆ. ಹೌದೌದು. ಈಗ ಬಿಗಿ ಮುಂದೋಗ್ಲು ಚರ್ಮ ಹಿಂದಕ್ಕೆ ಸರಿದಿರಲ್ಲ ಅಂತರ್ಗೆ ಮೊದಲನೇ ತೊಂದರೆ ಅಂತಂದರೆ ಶಿಶ್ನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಯಾವಾಗ ಚರ್ಮ ಹಿಂದಕ್ಕೆ ಸರಿಯೋದಿಲ್ಲ, ಲಿಂಗಮಣಿ ದಪ್ಪ ಆಗೋದಿಲ್ಲ ಮತ್ತು ಶಿಶ್ನ ಉದ್ದ ಆಗೋದಕ್ಕೆ ಕೂಡ ಈ ಚರ್ಮ ಅಡ್ಡಿ ಬರ್ತಾ ಇದೆ. ಅಂದರೆ ಬೆಳವಣಿಗೆನೇ ದೋಷ ಆಗಿ ಚಿಕ್ಕ ಶಿಶ್ನು ಆಗಿ ಅಥವಾ ಅತಿ ಚಿಕ್ಕ ಶಿಶ್ನು ಆಗುತ್ತೆ. ಎರಡನೇದು ಸಂಭೋಗ ಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಚರ್ಮ ಹಿಂದಕ್ಕೆ ಸರಿದೇ ಇರೋದ್ರಿಂದ ಚರ್ಮ ಅಲ್ಲಿ ಸಂಭೋಗದ ಸಮಯದಲ್ಲಿ ಹಿಗ್ದಂತಾಗಿ ನೋವುಂಟಾಗಿ ಸಂಭೋಗ ಮಾಡೋದಕ್ಕೆ ಆಗದೆ ಎಷ್ಟೋ ಸರಿ ಪ್ರಥಮ ರಾತ್ರಿಯ ಸೋಲು ಅಂತಾರಲ್ಲ, ಆ ಸೋಲಿನಲ್ಲಿ ಗೊತ್ತಾಗ್ತದೆ ಅವ್ರಿಗೆ ಬಿಗಿ ಮುಂದೋಗ್ಲಿದೆ, ಇದು ಚರ್ಮ ಓಪನ್ನೇ ಆಗಿಲ್ಲ, ಸೀಲ್ ಓಪನ್ನೇ ಆಗಿಲ್ಲ, ಯೋನಿ ಪರ ಹೇಗೆ ಓಪನ್ ಆಗದೆ ಇದ್ರೆ ಸಂಭೋಗ ಮಾಡಲಿಕ್ಕಾಗೋದಿಲ್ಲ. ಅದೇ ರೀತಿ ಶಿಶ್ನುವಿನ ಚರ್ಮ ಹಿಂದಕ್ಕೆ ಸರಿದೇ ಇದ್ದರೆ ಸಂಭೋಗ ಮಾಡೋದಕ್ಕೆ ಕಷ್ಟ ಆಗ್ತದೆ. ಇದು ಎರಡನೇ ತೊಂದರೆ. ಮೂರನೇ ತೊಂದರೆ ಅಂತಂದರೆ ಈ ಯೂರಿನ್ ಮೂತ್ರ ಮಾಡಬೇಕಾದ್ರೂ ಕೂಡ ಕೆಲವು ಸಾರಿ ಆ ಮೂತ್ರ ಎಲ್ಲ ಒಳಗಡೆನೇ ಕಲೆಕ್ಟಾಗಿ ಬಲೂನ್ ಥರ ಊದ್ಕೊಂಡು ನಂತರ ಈ ಉಚ್ಚೆ ಅಥವಾ ಯೂರಿನ್ ಅಥವಾ ಮೂತ್ರ ಈಚೆ ಬರ್ತದೆ. ಆಗ ಅಲ್ಲಿ ಯೂರಿನ್ ಎಲ್ಲ ಒಳಗಡೆ ಕಲೆಕ್ಟ್ ಆಗೋದ್ರಿಂದ ಮೂತ್ರ ಅಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತದೆ. ನಾಲ್ಕನೇದು ಈ ಸ್ಮೆಗ್ಮಾ ಕಲೆಕ್ಷನ್ ಅಂತ, ವೀರ್ಯ ಸಂಪೂರ್ಣವಾಗಿ ಈಚೆ ಬರ್ದೇನೆ ಈ ಚರ್ಮದ ಒಳಗಡೆ ಸೇರಿಕೊಂಡು ಅಲ್ಲಿ ಸ್ಮೆಗ್ಮಾ ಅಂದರೆ ಒಂದು ಬಿಳಿಯ ಗಟ್ಟಿ ದ್ರಾವಣ ಕಲೆಕ್ಟ್ ಆಗುತ್ತೆ. ಅಲ್ಲಿ ಹೇರಳವಾಗಿ ಮೈಕೋ ಬ್ಯಾಕ್ಟೀರಿಯಾಗಳು, ಜೀವಾಣುಗಳು, ರೋಗಾಣುಗಳು ಮತ್ತು ವೈರಾಣುಗಳು ಬೆಳವಣಿಗೆ ಆಗಿ ಬೆಲನೋಪ್ರಾಸ್ಟೈಟಿಸ್ ಅಂತ ಒಂದು ಭೀಕರ ಕಾಯಿಲೆ ಉಂಟಾಗುತ್ತೆ. ಅಂದರೆ ಅಲ್ಲಿ ಸೋಂಕು ಉಂಟಾಗ್ಬಿಟ್ಟು ಅದು ವಾಸನೆ ಆಗೋದಿಲ್ಲ. ಯಾಕೆ ವಾಸಿ ಆಗೋಲ್ಲ ಅಂದರೆ ಅದನ್ನು ತೊಳ್ಕೊಳಕ್ಕಾಗೋದಿಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ, ಆಯಿಂಟ್ಮೆಂಟು ಹಾಕೋಕ್ಕಾಗಲ್ಲ. ಹಾಗಾಗಿ ಅಲ್ಲಿ ಚರ್ಮದ ಒಂದು ಸೋಂಕು ಉಂಟಾಗುತ್ತೆ. ಇದು ಐದನೇದು ಅಂತಂದರೆ ಅಕಸ್ಮಾತ್ ಬಲವಂತವಾಗಿ ಹಿಂದಕ್ಕೆ ಎಳ್ಕೊಂಡು ಸಂಭೋಗದ ಸಮಯದಲ್ಲಿ ಏನಾದರೂ ಹಿಂದಕ್ಕೆ ತಳ್ಳಿಬಿಟ್ರೆ ಚರ್ಮ ಹಿಂದಕ್ಕೆ ಬಂದ್ಬಿಟ್ಟು ಸಿಕ್ಕಾಕೊಂಡ್ಬಿಡುತ್ತೆ. ಚರ್ಮ ಉಸಿರು ಕಟ್ಟಂಗಾಗಿ ನೇಣಾಕ್ತಂಗೆ ಹಾಕ್ಬಿಡುತ್ತೆ. ಈಗ ಒಂದು ನಾವು ಉಂಗುರ ಹಾಕ್ಕೊಂಡ್ಬಿಟ್ಟು ಕೈ ಬೆರಳು ದಪ್ಪ ಆದರೆ ಉಂಗುರ ತೆಗೆಯೋದಕ್ಕಾಗೋದಿಲ್ಲ. ಈಗ ಭಾಳ ಏನಾದರೂ ದಪ್ಪ ಆಗಿಬಿಟ್ರೆ ಕೈಯೆಲ್ಲ ಬೆರಳುಗಳೆಲ್ಲ ಊತ ಬಂದ್ಬಿಡ್ತದೆ. ಅದೇ ರೀತಿ ಚರ್ಮ ಏನಾದ್ರೂ ಹಿಂದಕ್ಕೆ ಸರಗಿಸ್ಬಿಟ್ಟು ಫೋರ್ಸಿಬಲ್ ಆಗಿ ಆವಾಗ ಪ್ಯಾರಾಫೈಮೋಸಿಸ್ ಅಂತ ಒಂದು ಕಾಯಿಲೆ ಉಂಟಾಗುತ್ತೆ. ಅದು ಬಹಳ ಎಮರ್ಜೆನ್ಸಿ ತೊಂದರೆ ಉಂಟಾಗುತ್ತೆ. ಅಂದರೆ ತಕ್ಷಣವೇ ಆಸ್ಪತ್ರೆಗೆ ಕರ್ಕೊಂಡೋಗಿ ಅದನ್ನು ಆಪ್ರೇಷನ್ ಮಾಡಿ ಆ ಊತನ ಇಳಿಸ್ಬೇಕಾಗತ್ತೆ.
ಯಾಕೆಂದರೆ ಈ ಬಿಗಿಯಾದ ಬಿಗಿ ಮುಂದೋಗ್ಲನ್ನ ಬಹಳ ಫೋರ್ಸಿಬಲ್ ಆಗಿ ಬಲವಂತವಾಗಿ ಹಿಂದಕ್ಕೆ ತಳ್ಕೊಂಡಾಗ ಲಿಂಗಮಣಿನ ಕುತ್ತಿಗೆ ಸಿಗ್ಬಿಡ್ತದೆ. ಅಲ್ಲಿ ರಕ್ತ ಚಲನೆ ನಿಂತೋಗ್ಬಿಟ್ಟು ಆ ಲಿಂಗಮಣಿ ಅಗಾಧವಾಗಿ ಊದ್ಕೊಳ್ಳೋಕೆ ಶುರುವಾಗುತ್ತೆ. ಎಷ್ಟು ಊದ್ಕೊಂಡು ಬಿಡುತ್ತೆ ಅಂದರೆ ಮತ್ತೆ ಈ ಚರ್ಮನ ಹಿಂದಕ್ಕೆ ಏನು ಮಾಡಿದ್ರು ಮುಂದಕ್ಕೆ ಕರ್ಕೊಂಡು ಬರೋದಕ್ಕಾಗೋದಿಲ್ಲ. ಆವಾಗ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆ ಮಾಡಿ ತುರ್ತು ಶಸ್ತ್ರಚಿಕಿತ್ಸೆ ಮುಖಾಂತರ ಅದನ್ನು ಸರಿಪಡಿಸ್ಬೇಕಾಗತ್ತೆ. ಹೀಗೆ ಹಲವಾರು ತೊಂದರೆಗಳು ಈ ಬಿಗಿ ಮುಂದೋಗ್ಲಿಂದ ಉಂಟಾಗುತ್ತೆ. ಜೊತೆಗೆ ಶೀಘ್ರ ಸ್ಖಲನ ಉಂಟಾಗುತ್ತೆ. ಯಾತಕ್ಕೆ ಅಂತಂದರೆ ಯಾವಾಗ ಲಿಂಗಮಣಿ ಓಪನ್ ಆಗಿರೋದಿಲ್ಲ, ಅದು ಲಿಂಗಮಣಿ ಸ್ಪರ್ಶತೆ ತುಂಬ ಸೂಕ್ಷ್ಮವಾಗಿದ್ದು ಭಾಳ ಬೇಗ ಸ್ಖಲನ ಉಂಟಾಗುತ್ತೆ. ಅದರಿಂದ ಈ ಎಲ್ಲ ತೊಂದರೆಗಳನ್ನು ನಾವು ಅವಲೋಕಿಸಿ ನೋಡಿದಾಗ ನಾವೇನು ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಅಂದರೆ ಆ ಚರ್ಮನ ತೆಗ್ದಾಕ್ತೀವಿ, ಅದರಿಂದ ಆಗತಕ್ಕಂಥ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು, ದುಷ್ಪರಿಣಾಮ ಅಂತ ಹೇಳಲಿಕ್ಕಾಗಲ್ಲ, ಅಡ್ಡ ಪರಿಣಾಮ ಏನು ಆಪ್ರೇಷನ್ ಟೈಮ್ನಲ್ಲಿ ಒಂಚೂರು ಸೋಂಕು ಉಂಟಾಗ್ಬೋದು, ಆಪ್ರೇಷನ್ ಆದಮೇಲಿಂದ ಅಲ್ಲಿ ಸಣ್ಣ ಪುಟ್ಟ ಸಣ್ಣ ಗಂಟುಗಳು ಉಂಟಾಗ್ಬೋದು, ಅಲ್ಲಿ ಹೊಲಿಗೆ ಹಾಕಿದ ಜಾಗದಲ್ಲಿ ಸಣ್ಣ ಸಣ್ಣ ಗಂಟುಗಳು ಉಂಟಾಗ್ಬೋದು, ಅಥವಾ ಇನ್ನು ಕೆಲವು ಸರಿ ತುಂಬ ಏನಾದರೂ ಗಟ್ಟಿಯಾಗಿ ಚರ್ಮನ ಹೊಲ್ದಾಕ್ಬಿಟ್ಟಿದ್ರೆ ಪ್ಯಾರಾಫೈಮೋಸಿಸ್ ಉಂಟಾಗ್ಬೋದು. ಆದರೆ ಇವನ್ನೆಲ್ಲ ತಕ್ಷಣವೇ ಸರಿಪಡಿಸ್ಬಿಡ್ಬೋದು. ಏಕೆಂದರೆ ಇನ್ನೂ ಆ ವ್ಯಕ್ತಿ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯರ ಇನ್ನೂ ನಿರೀಕ್ಷಣೆಯಲ್ಲೇ ಇರೋದ್ರಿಂದ ಪ್ರತಿನಿತ್ಯ ಅವ್ರನ್ನ ನೋಡೋದ್ರಿಂದ ಏನೇ ಈ ರೀತಿಯ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಉಂಟಾದರೆ ಇದನ್ನು ಸರಿಪಡಿಸ್ಬೋದು. ಇದು ಹೇಗೆ ಅಂದರೆ ಯಾವುದೇ ಶಸ್ತ್ರಚಿಕಿತ್ಸೆ ತೆಗೆದುಕೊಳ್ಳಿ, ಶಸ್ತ್ರಚಿಕಿತ್ಸೆ ಆದ ಒಂದು ವಾರದೊಳಗಡೆ ಈ ಸೋಂಕುಗಳು ಉಂಟಾಗ್ಬೋದು ಅಥವಾ ಹೊಲಿಗೆ ಹಾಕಿದ್ದು ಬಿಚ್ಚೋಗ್ಬೋದು. ಈ ಥರದ್ದು ಎಲ್ಲ ಶಸ್ತ್ರಚಿಕಿತ್ಸೆಯಲ್ಲೂ ಆಗೋ ಸಾಧ್ಯತೆ ಇದೆ. ಡಾಕ್ಟರ್, ಈ ಶಿಶ್ನದ ಮುಂಭಾಗ ತೆಗೆದ್ರೆ ಅದರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಬಟ್ ಈಗ ಎಲ್ಲರೂ ನಾರ್ಮಲ್ ಆಗಿ ಈಗ ತೆಗಿಸ್ಬಿಟ್ಟಿರ್ತಾರಲ್ಲ ಈ ಮುಸ್ಲಿಂ ಸಮುದಾಯದಲ್ಲಿ ಅಂಥವ್ರಿಗೆ ಈ ಥರ ಸಮಸ್ಯೆಗಳು ಕಂಡು ಬರ್ತವೆ ಇಲ್ಲ ಅವ್ರಿಗೆ ಕಾಣ್ಬಾರ? ನೋಡಿ, ಈ ಜನನಾಂಗಗಳಲ್ಲಿ ಅದರಲ್ಲೂ ಸಹ ಈ ಕೆಲವಾರು ಇದರಲ್ಲಿ ಮುಸ್ಲಿಂ ಧರ್ಮದಲ್ಲಿ ಮತ್ತು ಕ್ರಿಶ್ಚಿಯನ್ ಧರ್ಮದಲ್ಲಿ ಇದು ರಿಚುವಲ್ ಸರ್ಕಮ್ಸಿಷನ್ ಅಂತ ಮಾಡ್ತಾರೆ. ಅಂದರೆ ಧಾರ್ಮಿಕವಾಗಿ ಮಾಡ್ತಾರೆ. ಈ ಆಗೇನಾಗುತ್ತೆ, ಚಿಕ್ಕ ವಯಸ್ಸಿನಲ್ಲೇ ಈ ಚರ್ಮನ ತೆಗೆದುಹಾಕ್ಬಿಡೋದ್ರಿಂದ ಇಂಥವರಲ್ಲಿ ಸೋಂಕುಗಳು ಬಹಳ ಕಡಿಮೆ. ಈಗ ನಾನು ಸುಮಾರು ಮುಸ್ಲಿಂ ಜನಾಂಗದ ಶಿಶ್ನುಗಳನ್ನ ನೋಡಿದಾಗ ಅವರಲ್ಲಿ ಬೆಲನೋಪ್ರಾಸ್ಟೈಟಿಸ್ ಒಬ್ಬರಲ್ಲೂ ನೋಡಿಲ್ಲ ನಾನು. ಅಂದರೆ ಈ ಶಿಶ್ನುವಿನ ಚರ್ಮದ ಒಳಗಡೆ ಏನು ಸೋಂಕುಂಟಾಗಿ ಅಲ್ಲಿ ಒಳಗಡೆ ಎಲ್ಲ ಕಟ್ಕೊಂಡು ಸ್ಮೆಗ್ಮಾ ಬಿಳಿ ದ್ರಾವಣ ಕಟ್ಕೊಳ್ಳುತ್ತೆ, ಸಣ್ಣ ಸಣ್ಣ ಕಲ್ಲುಗಳು ಆಗಿರ್ತದೆ, ದುರ್ವಾಸನೆ ಉಂಟಾಗಿರ್ತದೆ, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರ್ತದೆ, ಅದನ್ನು ಒಬ್ಬರಲ್ಲೂ ನೋಡಿಲ್ಲ. ಯಾಕೆಂದರೆ ಅಲ್ಲಿ ಕಲೆಕ್ಟ್ ಆಗೋಕ್ಕೆ ಜಾಗನೇ ಇಲ್ವಲ್ಲ. ಈಗ ಚರ್ಮ ಕವರ್ ಆಗಿದ್ರೆ ತಾನೇ ಅಲ್ಲಿ ಒಳಗಡೆ ಉಚ್ಚೆ ವೀರ್ಯ ಎಲ್ಲ ಕಲೆಕ್ಟಾಗಿ ಅದು ಸೋಂಕು ಉಂಟಾಗೋದು. ಅದರಿಂದ ಮೊಟ್ಟ ಮೊದಲನೇ ಅನುಕೂಲತೆ ಈ ಒಂದು ಬಿಗಿ ಮುಂದೋಗ್ಲನ್ನ ತೆಗೆದುಹಾಕಿ ಮತ್ತು ಶಿಶ್ನುವಿನ ಈ ಸನ್ನಿ ಆಪ್ರೇಷನ್ ಅಥವಾ ಸರ್ಕಮ್ಸಿಷನ್ ಮಾಡೋದ್ರಿಂದ ಸೋಂಕುಗಳು ಬಹಳ ಕಡಿಮೆ. ಎರಡನೇದು ಅಂತಂದರೆ ಈ ಗುಪ್ತ ರೋಗಗಳು, ಈ ಲೈಂಗಿಕ ರೋಗಗಳು, ಅದು ಸ್ವಲ್ಪ ಕಡಿಮೆ. ಯಾಕೆಂದರೆ ಈ ಲೈಂಗಿಕ ಸಂಪರ್ಕ ಮಾಡಿದಾಗ ವೈರಾಣುಗಳು ಮತ್ತು ಈ ಬ್ಯಾಕ್ಟೀರಿಯಾಗಳು, ರೋಗಾಣುಗಳು ಜಾಸ್ತಿ ಕಲೆಕ್ಟ್ ಆಗೋದು ಈ ಚರ್ಮದ ಕೆಳಗೆ. ಅದು ಮತ್ತೆ ಅದನ್ನು ಸರಿಯಾಗಿ ತೊಳ್ಕೊಳ್ಳದೆ ಹೋದರೆ, ಸಂಭೋಗ ಕ್ರಿಯೆ ಆದ ತಕ್ಷಣವೇ ತೊಳ್ಕೊಳ್ಳದೆ ಹೋದರೆ ಆಗೇನಾಗುತ್ತೆ, ಅಲ್ಲಿ ಮತ್ತೆ ಈ ಬ್ಯಾಕ್ಟೀರಿಯಾ ಹರಡುತ್ತೆ, ಆಗುತ್ತೆ. ಅದರಿಂದ ಈ ಸೋಂಕು ಕೂಡ ಬಹಳಷ್ಟು ಕಡಿಮೆ ಈ ಆಪರೇಷನ್ ಮಾಡಿಸ್ಕೊಂಡು. ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ನಮಸ್ತೆ. ತಮ್ಮ ಪ್ರಶ್ನೆಯನ್ನು ಕೇಳಿ. ನಮಗೆ ಇದು ದಪ್ಪಾಗಲ್ಲ, ಆಮೇಲೆ ಬೇಗ ಔಟ್ ಆಗುತ್ತೆ, ಅದಕ್ಕೆ ಏನು ಪರಿಹಾರ? ತಮ್ಮ ವಯಸ್ಸು ಎಷ್ಟು? ನಮ್ಮದು 49. 49. ಶುಗರ್ ಏನಾದರೂ ಇದೆಯಾ ನಿಮಗೆ? ಇಲ್ಲ, ಶುಗರ್ ಇಲ್ಲ. ಬಿ ಪಿ ಇಲ್ಲ. ಬೊಜ್ಜುತನ ಸ್ವಲ್ಪ ವೈದ್ಯ ಏನಾದರೂ ಜಾಸ್ತಿ ಇದ್ದೀರಾ? ಇಲ್ಲ. ನೋಡಿ, ಸುಮಾರು 40, 45, 50 ದಾಟಿದ ನಂತರ ಆಂಡ್ರೋಪಾಸ್ ಅಂತ ಆಗ್ತದೆ, ಪೌರುಷ ಬಂಧ ಅಂತ. ಎಲ್ಲ ಪುರುಷರಲ್ಲೂ ಇದು ಸರ್ವೇ ಸಾಮಾನ್ಯ. ಅಂದರೆ ವಯಸ್ಸಾಗ್ತಾ ಏನಾಗುತ್ತೆ, ಈ ಶರೀರದಲ್ಲಿ ಈ ಲೈಂಗಿಕ ಹಾರ್ಮೋನ್ಗಳೇನಿದೆ, ಟೆಸ್ಟೋಸ್ಟೆರೋನ್ ಹಾರ್ಮೋನು, ಆಂಡ್ರೋಜನ್ಸು, DHEA ಇವೆಲ್ಲ ಕಡಿಮೆ ಆಗ್ತಾ ಹೋಗ್ತವೆ. ಅಂತಂದರೆ ಈ ಶರೀರದಲ್ಲಿ ಏನು ನಮಗೆ ಲೈಂಗಿಕ ಉತ್ತೇಜನ ಕೊಡತಕ್ಕಂತಹ ಚೋದನಿಕ ವಸ್ತುಗಳು ಅವುಗಳು ಕಡಿಮೆ ಆಗ್ತಾ ಹೋಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಯಾತಕ್ಕೆ ಅಂತಂದರೆ ಈ ಬೀಜಗಳ ಗಾತ್ರ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಟೆಸ್ಟೋಸ್ಟೆರೋನ್ ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ.
ಈ ಟೆಸ್ಟೋಸ್ಟೆರೋನ್ ಉತ್ಪಾದನೆ ಕಡಿಮೆ ಆದಾಗ ಲೈಂಗಿಕಾಸಕ್ತಿ ಕಡಿಮೆ ಆಗುತ್ತೆ, ಲೈಂಗಿಕ ಶಕ್ತಿ ಕಡಿಮೆ ಆಗುತ್ತೆ, ಮತ್ತು ಈ ಲಿಂಗಗಳ ಗಾತ್ರ, ಈ ಶಿಶ್ನುವಿನ ಗಾತ್ರ ಇರ್ಬೋದು ಅಥವಾ ಬೀಜಗಳ ಗಾತ್ರ ಇರ್ಬೋದು, ಅವು ಕೂಡ ಕುಗ್ಗುತ್ತಾ ಹೋಗ್ತವೆ. ಇದು ಎಲ್ರಿಗೂ ಸರ್ವೇ ಸಾಮಾನ್ಯ. ಕೆಲವ್ರಿಗೆ 45-50 ದಾಟಿದ ನಂತರ ಈ ಆ್ಯಂಡ್ರೋಪಾಸ್ ಅಥವಾ ಪೌರುಷ ಬಂದಾಗುತ್ತೆ. ಇನ್ನು ಕೆಲವ್ರಿಗೆ 50-55-60 ದಾಟಿದ ನಂತರ ಕಡಿಮೆ ಆಗುತ್ತೆ. ಇನ್ನು ಕೆಲವ್ರಿಗೆ ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತೆ. ಆದರೆ ಸರ್ವೇ ಸಾಮಾನ್ಯವಾಗಿ ಹೇಳಬೇಕು ಅಂದರೆ 50-60 ವರ್ಷದೊಳಗಡೆ ಬಹುತೇಕ ಪುರುಷರಿಗೆ ಈ ಆ್ಯಂಡ್ರೋಪಾಸ್ ಆಗುತ್ತೆ. ಅಂದರೆ ಸಂಪೂರ್ಣವಾಗಿ ಲೈಂಗಿಕ ಶಕ್ತಿ ನಿಂತೋಗೋದಿಲ್ಲ, ಆದರೆ ಕುಗ್ಗುತ್ತಾ ಹೋಗುತ್ತೆ, ದಿನೇ ಕುಗ್ಗುತ್ತಾ ಹೋಗುತ್ತೆ. ಆದ್ದರಿಂದ ಇದು ನಿಮಗೂ ಆಗಿರೋದು, ಎಲ್ರಿಗೂ ಆದಂತಹ ಒಂದು ಆ್ಯಂಡ್ರೋಪಾಸ್. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅದಕ್ಕೆ ಸೂಕ್ತವಾದ ಪರಿಹಾರಗಳು ಕೂಡ ಇದೆ. ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಸಿಗುತ್ತೆ, HRT ಅಂತ. ಅಂದರೆ ಪ್ರತಿನಿತ್ಯ ಈ ಟೆಸ್ಟೋಸ್ಟೆರೋನ್ ಹಾರ್ಮೋನನ್ನು ಲೇಪನಗಳ ಮುಖಾಂತರ, ಜೆಲ್ ಮುಖಾಂತರ ಶರೀರಕ್ಕೆ ಹಚ್ಕೊಳ್ಬೋದು. ಅಥವಾ ಮಾತ್ರೆಗಳು ಸಿಗುತ್ತೆ, ಟೆಸ್ಟೋಸ್ಟೆರೋನ್ ಮಾತ್ರೆಗಳು, ಅದನ್ನು ತೆಗೆದುಕೊಳ್ಬೋದು. ಅಥವಾ ಇಂಜೆಕ್ಷನ್ಗಳು ಕೂಡ ಸಿಗುತ್ತೆ, ವಾರಕ್ಕೊಂದು ಅಥವಾ 15 ದಿವಸಕ್ಕೊಂದು ಅಥವಾ ತಿಂಗಳಿಗೊಂದು ಅಥವಾ 3 ತಿಂಗಳಿಗೊಂದು ತೆಗೆದುಕೊಳ್ಳತಕ್ಕಂಥ ಡಿಪೋ ಇಂಜೆಕ್ಷನ್ಗಳು ಕೂಡ ಸಿಗುತ್ತೆ. ಇದನ್ನು ನಿಮ್ಮ ವೈದ್ಯರನ್ನ ಕೇಳಿದ್ರೆ ಇವನ್ನ ಬರ್ಕೊಡ್ತಾರೆ ಅಥವಾ ಇಂಜೆಕ್ಷನನ್ನು ಕೊಡ್ತಾರೆ. ಇದನ್ನು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡೋದ್ರ ಮುಖಾಂತರ ನಿಮ್ಮ ಲೈಂಗಿಕ ಶಕ್ತಿ ಮತ್ತು ಅವುಗಳನ್ನು ಇದನ್ನು ಮಾಡ್ಬೋದು. ಜೊತೆಗೆ ಈ ಲಿಂಗ ಏನು ಚಿಕ್ಕದಾಗಿದೆ ಅದಕ್ಕೆ PRP ಮಾಡ್ಬೋದು, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಟ್ ಮಾಡಿಸ್ಕೋಬೋದು. ಈ ಪ್ಲಾಸ್ಮಾ ಇಂಜೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಶಿಶುವಿನ ಗಾತ್ರ ಏನು ಕುಗ್ಗೋಗಿದೆ ಅದನ್ನು ಮತ್ತೊಮ್ಮೆ ಮೊದಲಿನ ಗಾತ್ರಕ್ಕೇ ವಾಪಸ್ಸು ತರ್ಬೋದು. ಜೊತೆಗೆ ವ್ಯಾಕ್ಯೂಮ್ ಪಂಪ್ಗಳನ್ನ ಬಳಕೆ ಮುಖಾಂತರ ಕೂಡ ಶಿಶುವಿನ ಗಾತ್ರವನ್ನು ಹಿಗ್ಗಿಸ್ಕೊಳ್ಬಹುದು. ಓಕೆ ಮಲ್ಲಿಕಾರ್ಜುನ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸಚಿನ್ ಅಂತ ಬೀದರಿಂದ ಕರೆ ಮಾಡ್ತಿದ್ದಾರೆ. ಸಚಿನ್ ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ಹಲೋ ಹಲೋ ಸಚಿನ್, ಹೇಳಿ ತಮ್ಮ ಸಮಸ್ಯೆ ಏನು? ಹಾಂ ಸರ್, ನಾನು ಮದುವೆಯಾಗಿ 4-5 ವರ್ಷ ಆಯಿತು. ಹಾಂ. ಸೊ ನನಗೆ ಜಾಸ್ತಿ ಟೈಮ್ ಆಗಲ್ಲ ಸರ್. ಸೊ 5-10 ನಿಮಿಷ ಅಷ್ಟೇ. ಹಾಂ. ಅಂದರೆ ಬೇಗ ಔಟ್ ಆಗಿಬಿಡ್ತದಾ? ಹೌದು ಸರ್, ಬೇಗ. ಅಥವಾ ನಿಮಗೆ ಶಕ್ತಿ ಕಡಿಮೆ ಆಗ್ಬಿಡುತ್ತಾ, ನಿಶಕ್ತಿ ಆಗುತ್ತಾ? ಹಾಂ ಸರ್, ನೀರು ಶಕ್ತಿ ಆಗುತ್ತೆ ಸರ್. ಅಂದರೆ ನಿಮಗೆ ಸುಸ್ತಾದಂಗೆ ಆಗುತ್ತಾ? ಹೌದು ಸರ್, ಸುಸ್ತಾದಂಗೆ ಆಗುತ್ತೆ. ಮತ್ತೆ ಮಾಡೋಕ್ಕೆ ಇದಾಗಲ್ಲ ಸರ್. ಹಾಂ. ಇಲ್ಲಿ ನಿಮ್ಮ 2 ಸಮಸ್ಯೆ ಇರಂಗೆ ಕಾಣಿಸ್ತದೆ. ಒಂದು ನಿಶಕ್ತಿ, ನಿಮಗೆ ಏನು ಒಂದು ಲೈಂಗಿಕ ಶಕ್ತಿ ಇದೆ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ತುಂಬ ತೆಳ್ಳಕ್ಕಿದ್ದೀರಾ? ಹಾಂ ಸರ್, ಬೆಳಗ್ಗೆಲ್ಲ ಸರ್, ನಾರ್ಮಲಿ ಮೀಡಿಯಮ್ ಸರ್. ಮೀಡಿಯಮ್ ಬಿಟ್ಟು ಎಷ್ಟು kg ಇದ್ದೀರಿ? 60 kg ಸರ್. ಹಾಂ. ಹೈಟು? ಹೈಟು 6.5 ಸರ್. ಬರೀ 60 kg ಇದ್ದೀರಾ ಅಷ್ಟೇ? ಹಾಂ, 60 kg. ಅದೇ ತುಂಬ ತೆಳ್ಳಕ್ಕಿದ್ದೀರಿ. ನಿಮ್ಮ ಹೈಟ್ಗೆ ತುಂಬಾ ಕಡಿಮೆ ಆಯಿತು ಸ್ವಲ್ಪ. ಅದರಿಂದ ಏನಾಗುತ್ತೆ, ಶಕ್ತಿ ಕಡಿಮೆ ಇದ್ದಾಗ, ನಿಶಕ್ತಿ ಇದ್ದಾಗ ಕೂಡ ಲೈಂಗಿಕ ಸಂಪರ್ಕ ಮಾಡಿದಾಗ ಸುಸ್ತಾಗೋದು ಬಹಳ ಸಹಜ. ನೀವು ಸ್ವಲ್ಪ ಪೌಷ್ಟಿಕರವಾದ ಆಹಾರನ ತೆಗೆದುಕೊಳ್ಳಿ. ಹೆಚ್ಚು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಒಣ ದ್ರಾಕ್ಷಿ, ಒಣಗಿರೋ ಗೋಡಂಬಿ ಇಂಥವುಗಳನ್ನ ಜಾಸ್ತಿ ತೆಗೆದುಕೊಳ್ಳಿ. ಜೊತೆಗೆ ನೀವು ತರಕಾರಿಗಳನ್ನ, ಹಣ್ಣುಗಳನ್ನ ಜಾಸ್ತಿ ತೆಗೆದುಕೊಳ್ಳಿ. ಆಗ ನಿಮಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ. ಜೊತೆಗೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಕೂಡ ಸಿಗುತ್ತೆ, ಈ ಲೈಂಗಿಕ ವರ್ಧಕ ಟ್ಯಾಬ್ಲೆಟ್ಸ್ಗಳು. ಅವುಗಳಲ್ಲಿ ಜಿಂಕು, ಸೆಲಿನಿಯಮ್ಮು, ಇತ್ಯಾದಿ, ಎಲ್ಆರ್ಜಿನ್ನು, ಕಾರ್ನಿಟಿನ್ ಇರತಕ್ಕಂಥ ಮಾತ್ರೆಗಳು, ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಮಾತ್ರೆಗಳು ಸಿಗುತ್ತೆ. ಇದು ನಿಮ್ಮ ವೈದ್ಯರನ್ನ ಕೇಳಿದ್ರೆ ಅವ್ರನ್ನ ಬರ್ದು ಕೊಡ್ತಾರೆ, ಅವುಗಳನ್ನ ತೆಗೆದುಕೊಳ್ಳಿ. ಜೊತೆಗೆ ನಿಮಗೆ ಶೀಘ್ರ ಸ್ಖಲನ ತಪ್ಪಿಸೋದಕ್ಕೆ ಡೆಪಾಕ್ಸಿಟಿನ್ ಅನ್ನೋ ಒಂದು ಮಾತ್ರೆ ಬರ್ತದೆ. ಅದನ್ನು ಸಂಭೋಗಕ್ಕಿಂತ 1 ಗಂಟೆ ಮುಂಚೆ ತೆಗೆದುಕೊಂಡ್ರೆ ನಿಮಗೆ ಇಲ್ಲಿ ಈಗ ಲೈಂಗಿಕ ಸಂಪರ್ಕದ ವೇಳೆ ಜಾಸ್ತಿ ಆಗುತ್ತೆ. ಮತ್ತು ಲಾಕ್ಸ್ ಜೆಲ್, ಒಂದು ಲಿಗ್ನೋಕೈನ್ ಜೆಲ್ ಬರ್ತದೆ, ಎಕ್ಸೈಲೋಕೈನ್ ಜೆಲ್. ಅದನ್ನು ಲಿಂಗಮಣಿ ಮೇಲೆ ಸಂಭೋಗಕ್ಕಿಂತ 15 ನಿಮಿಷ ಮುಂಚೆ ಹಚ್ಕೊಳ್ಳೋದ್ರ ಮುಖಾಂತರ ಕೂಡ ನಿಮಗೆ ಈ ಲೈಂಗಿಕ ಒಂದು ಅವಧಿ ಏನಿದೆ ಅದನ್ನು ಹೆಚ್ಚಿಸ್ಕೊಳ್ಬೋದು. ಅದರಿಂದ ಮೊದಲು ನೀವು ಶಕ್ತಿಯನ್ನು ಪಡೆದುಕೊಳ್ಳಿ, ನಂತರ ಈ ಲೇಪನ ಅಥವಾ ಮಾತ್ರೆಯನ್ನು ಉಪಯೋಗಿಸಿ ಹೆಚ್ಚಿನ ಒಂದು ಲೈಂಗಿಕ ಒಂದು ವೇಳೆಯನ್ನು ಹೆಚ್ಚಿಸ್ಕೊಳ್ಳಿ. ಓಕೆ, ಈಗ ನೀವು ಮುಂಜೆ ಆಪರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ. ಈಗ ಫಸ್ಟ್ ಸ್ಟಾರ್ಟಿಂಗ್ ಈಗ ಎಲ್ಲರೂ ಬಂದು ಸರ್ವೇ ಸಾಮಾನ್ಯವಾಗಿ ನಮ್ಗೆ ಮುಂಜೆ ಮದುವೆ ಆಗ್ತಾ ಇದ್ದೀನಿ, ಈಗ ಯಾವ್ದಕ್ಕೂ ಇರಲಿ ಅಂತ ಮಾಡಿಸ್ಕೋಬೋದು. ಇಲ್ಲ ನಮ್ಮ ಮಕ್ಕಳು ಹುಟ್ಟಿದ್ದಾರೆ, ಅವ್ರಿಗೆ ಬೆಳವಣಿಗೆ ಆಗ್ತಾ ಇರ್ತಾರೆ ಮುಂದಕ್ಕೆ, ಯಾಕಂದ್ರೆ ಈಗ ಶಿಶ್ನದ ಸಮಸ್ಯೆ ಬರ್ಬೋದು ಮುಂದೆ ಅನ್ನೋ ಒಂದು ಉದ್ದೇಶದಿಂದ ಪೋಷಕರೇ ಈಗ ಮುಂಜೆ ಆಪರೇಷನ್ ಮಾಡಿಸ್ಬೋದಾ? ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಬಂದು ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ. ಏಕೆಂದರೆ ಇದ್ರದ್ದು ಅಡ್ವಾಂಟೇಜಸ್ನೆಲ್ಲ ಇಂಟರ್ನೆಟ್ಟಲ್ಲಿ ನೋಡಿಬಿಟ್ಟಿರ್ತಾರೆ. ಸರ್ಕಮ್ಸಿಷನ್ ಮಾಡೋದ್ರಿಂದ ಏನೇನು ಅನುಕೂಲತೆಗಳಿದೆ ಅಂತ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಾಡಿಸ್ಕೊಳ್ತಿರೋ ಒಂದು ಪದ್ಧತಿ ಬರ್ತಾ ಇದೆ.
ಇದು ಎರಡನೇದು ಅಂತಂದರೆ ಇದನ್ನು ಮುಂಜಿ ಆಪ್ರೇಷನ್ ಮಾಡಿಸ್ಕೊಳ್ಳೋದ್ರಿಂದ ಲೈಂಗಿಕ ಒಂದು ಅವಧಿ ಕೂಡ ಜಾಸ್ತಿ ಮಾಡ್ಬೋದು. ಯಾಕೆ ಅಂತಂದರೆ ಈ ಲಿಂಗಮಣಿ ಸ್ಪರ್ಶತೆ ಕಡಿಮೆ ಆಗುತ್ತೆ ಯಾವಾಗಲೂ ಓಪನ್ ಇರೋದ್ರಿಂದ. ಹಾಗಾಗಿ ಶೀಘ್ರ ಸ್ಖಲನ ಕೂಡ ಕಂಟ್ರೋಲಿಗೆ ಬರ್ತದೆ. ಜೊತೆಗೆ ಇನ್ಫೆಕ್ಷನ್ಸ್ಗಳು ಆಗೋದಿಲ್ಲ. ಜೊತೆಗೆ ಲೈಂಗಿಕ ಸೋಂಕುಗಳು ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ಮತ್ತೆ ಮಂಜುನಾಥ್ ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ಮಂಜುನಾಥ್, ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ನಮಸ್ಕಾರ ಸರ್, ಡಾಕ್ಟರ್ ಇದ್ದಾರೆ. ನಮಸ್ತೆ, ಹೇಳಿ ಮಂಜುನಾಥ್, ಏನು ತಮ್ಮ ಸಮಸ್ಯೆ? ನಮಸ್ಕಾರ ಸರ್, ನಮ್ದು 35 ಇಯರ್ಸ್ ಸರ್. ಹಾಂ ಮದುವೆ ಆಗಿಲ್ಲ. ಹಾಂ ನಮ್ದು ಈ ಇತ್ತೀಚಿನ ಒಂದು 2 ವರ್ಷದಿಂದ, ಈಗ ಒಂದು 2 ವರ್ಷದಿಂದ ಇತ್ತಾಗೆ ಸ್ವಲ್ಪ ಶಿಸ್ನ ಗಡ್ಸಾಗೋದು ಕಮ್ಮಿ ಆಗ್ತಿದೆ. ಹಾಂ ಅದು ಮದುವೆ ನಮ್ಮ ಮನೆಯಲ್ಲಿ ಮದುವೆ ಪ್ರಪೋಸಲ್ ಎಲ್ಲ ಇಟ್ಟಿದ್ದಾರೆ. ನಾ ಹೆಂಗೆ ಮಾಡೋದಂತ ಗೊತ್ತಾಗದೆ ಸಮಸ್ಯೆ ಸ್ವಲ್ಪ ಇದಾಗ್ಬಿಟ್ಟಿದ್ದೀನಿ. ಬೇರೆ ಏನಾದ್ರು ಕಾಯಿಲೆ ಇದೆಯಾ ನಿಮಗೆ? ಬಿ ಪಿ ಶುಗರ್ ಏನಾದರೂ ಇದೆಯಾ? ಇಲ್ಲ ಸರ್, ಆ ಥರದ್ದು ಏನಿಲ್ಲ. ನಾವು ವ್ಯವಸಾಯ ತುಂಬ ವೆಯ್ಟ್ ಏನಾದ್ರು ಜಾಸ್ತಿ ಆಗಿದ್ದೀರಾ? ವೆಯ್ಟ್ 75 ಇದ್ದೀನಿ ಸರ್. ಹೈಟ್ ಎಷ್ಟಿದ್ದೀರಿ? ಹೈಟು 5'6" ಇದೆ ಸರ್. ಅದೇ ಸ್ವಲ್ಪ ಜಾಸ್ತಿ ಆಯಿತು. ನಿಮ್ಮ ಹೈಟ್ಗೆ 67-68 kg ಇರಬೇಕಾಯ್ತು. 7 kg ಜಾಸ್ತಿ ಇದ್ದೀರಿ. ಸ್ವಲ್ಪ ಬತ್ತನ ಇದೆ. ಸ್ವಲ್ಪ ಡಯಟ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ತೂಕ ಕಮ್ಮಿ ಮಾಡ್ಕೊಳ್ಳಿ 7-8 kg. ಜೊತೆಗೆ ನಿಮಗೆ ಇದು ಏನು ಗಡಸ್ತನ ಕಡಿಮೆ ಆಗಿದೆ, ಅದಕ್ಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ. ಅದಕ್ಕೆ ನಿಮಗೆ ವ್ಯಾಕ್ಯೂಮ್ ಪಂಪನ್ನು ಬಳಸೋದ್ರ ಮುಖಾಂತರ ಶಿಶುವಿನ ಶಕ್ತಿಯನ್ನು ಜಾಸ್ತಿ ಮಾಡಿಸ್ಕೊಳ್ಬೋದು. ಜೊತೆಗೆ PRP ಇಂಜೆಕ್ಷನ್ ಕೊಡೋದ್ರ ಮುಖಾಂತರ ಕೂಡ ಲೈಂಗಿಕ ಶಕ್ತಿ ಏನಿದೆ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ, ನಿಮಿರಿಕೆ ದೋಷಕ್ಕೆ, ಅದನ್ನು ಸರಿಪಡಿಸ್ಬೋದು. ಈ ಎರಡನ್ನೂ ಮಾಡಿಸ್ಕೊಂಡು ನೀವು ವಿವಾಹ ಆದರೆ ಒಳ್ಳೆಯದು. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಒಂದು ಸ್ವಲ್ಪ ಡಯಟು ಎಕ್ಸರ್ಸೈಸ್ ಮಾಡಿ, ಸ್ವಲ್ಪ ವ್ಯಾಯಾಮ ಮಾಡಿದ್ರೆ ಲೈಂಗಿಕ ಶಕ್ತಿ ಮತ್ತೆ ವಾಪಸ್ಸು ಬರೋ ಸಾಧ್ಯತೆ ಇದೆ. ಬೊಜ್ಜುತನ ಬಂದಾಗ ಏನಾಗುತ್ತೆ ಅಂದರೆ ಒಳಗಡೆ ರಕ್ತನಳಿಕೆ ಒಳಗಡೆ ಈ ಕೊಬ್ಬು ಕುಳಿತುಕೊಂಡು ರಕ್ತ ಚಲನೆಯಾಗಿ ಈ ನಿಮಿರಿಕೆ ದೋಷ ಉಂಟಾಗುತ್ತೆ. ಓಕೆ ಮಂಜುನಾಥ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಡಾಕ್ಟರ್, ಈಗ ಏನು ಹೇಳ್ತೀರಾ ಚಿಕ್ಕದಾಗಿ ಒಂದು ಪೋಷಕರಿಗಾಗಿರ್ಬೋದು, ಇಲ್ದವರ ಲೈಂಗಿಕ ಸಮಸ್ಯೆಯಿಂದ ಬಳಲ್ತಾ ಇರೋರ್ಗಿರ್ಬೋದು, ಎಲ್ಲರಿಗೂ ಈ ಮುಂಜಿ ಆಪರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಆದರೆ ಬಿಗಿ ಮುಂದೋಗ್ಲಿರೋರು ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು. ಓಕೆ, ಉಳಿದವರಿಗೆ ಆಪ್ಷನಲ್, ಅಂದರೆ ಬೇಕಾದ ಐಚ್ಛಿಕ ವಿಷಯ ಅಂತ. ಅವ್ರ ಇಚ್ಛೆ ಬೇಕಾದ್ರೆ ಮಾಡಿಸ್ಕೊಳ್ಬೋದು, ಅಲ್ಲದೆ ಇದ್ರೆ ಮಾಡಿಸ್ಕೊಂಡ್ರೆ ಬಲವಂತವಾಗಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ. ಆದರೆ ಬಿಗಿ ಮುಂದೋಗ್ಲು ಅಥವಾ ಚರ್ಮ ಹಿಂದಕ್ಕೆ ಹೋಗೋದು ಕಷ್ಟ ಆಗ್ತಾ ಇದೆ, ಅಥವಾ ಫ್ರೀಕ್ವೆಂಟಾಗಿ ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ, ಬೆಲನೋಪ್ರಾಸ್ಟೈಟಿಸ್ ಆಗ್ತಾ ಇದೆ, ಅಂಥವ್ರಿಗಂತೂ ಖಂಡಿತವಾಗಿ ಈ ಮುಂಜಿ ಆಪರೇಷನ್ ಮಾಡಿಸ್ಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲತೆ ಅಲ್ಲ. ಬಟ್ ಈಗ ನಾರ್ಮಲ್ ಆಗಿ ಮಾಡಿಸ್ಕೊಂಡ್ರು ಅದರಿಂದ ಒಟ್ಟಾರೆ ಪಾಸಿಟಿವ್. ಹೌದು, ಅನುಕೂಲತೆಗಳು ಜಾಸ್ತಿ ಇದೆ. ಆದರೆ ಅದು ಆಗಂದ ತಕ್ಷಣ ಎಲ್ರಿಗೂ ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳೋದು ತಪ್ಪಾಗುತ್ತೆ. ಸಾರ್ವತ್ರಿಕವಾಗಿ ಎಲ್ರಿಗೂ ಮಾಡಿಸ್ಕೊಳ್ಳಿ ಅಂತ ಹೇಳೋದು ತಪ್ಪಾಗುತ್ತೆ. ಮಾಡಿಸ್ಕೊಳ್ಳೋ ಅವಶ್ಯಕತೆ ಇದೆ, ಖಂಡಿತ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ ಡಾಕ್ಟರ್, ವೀಕ್ಷಕರ ಹೆಚ್ಚಿನ ಮಾಹಿತಿಗಾಗಿ ಟೆಲಿಫೋನ್ ನಂಬರ್ ಮತ್ತು ಅಡ್ರೆಸ್ ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಶ್ರೀ ಶರತ್ ಕುಮಾರ್, ನಿರ್ದೇಶಕರು, ಮೆಡಿವೇವ್ IVF ಹಾಸ್ಪಿಟಲ್, ಸಯ್ಯಾಜಿಯವರ ರಸ್ತೆ, ಮೈಸೂರು 1. ಮಂಗಳವಾರದಿಂದ ಶುಕ್ರವಾರ ತನಕ ಅಪಾಯಿಂಟ್ಮೆಂಟ್ಗೋಸ್ಕರ ಟೆಲಿಫೋನ್ ನಂಬರ್ ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. 7815050100, 8088890724, 7676210322. ಹಾಗೆ ಲ್ಯಾಂಡ್ಲೈನ್ ನಂಬರ್ 082124444441, 080235261000, 0804277482. ಹಾಗೆ ಬೆಂಗಳೂರು ಅಡ್ರೆಸ್ ಶರತ್ ಮೆನ್ಸ್ ಕ್ಲಿನಿಕ್ ನಂಬರ್ 34, 20ನೇ ಮುಖ್ಯ ರಸ್ತೆ, ಪಶ್ಚಿಮ ಕಾರ್ಡ್ ರಸ್ತೆ, 2ನೇ ಬ್ಲಾಕ್, ಸಿಟಿ ಆಸ್ಪತ್ರೆ ಹತ್ತಿರ, ರಾಜಾಜಿನಗರ, ಬೆಂಗಳೂರು 10. ಡಾಕ್ಟರ್, ಇಲ್ಲಿ ತನಕ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ, ಧನ್ಯವಾದ ನಿಮಗೆ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ವೀಕ್ಷಕರೇ, ನೋಡಿರಲ್ಲ, ಲೈಂಗಿಕ ಸಮಸ್ಯೆ ಅನ್ನೋದು ಚಿಕ್ಕ ಚಿಕ್ಕ ಪುಟ್ಟ ಸಮಸ್ಯೆಗಳಾದ್ರೂ ಅದು ದೊಡ್ಡ ಸಮಸ್ಯೆಯನ್ನು ತಂದೊಡುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ಯಾವುದೇ ಸಮಸ್ಯೆ ಇದ್ರೂ ಖಂಡಿತವಾಗಿ ಲೈಂಗಿಕ ತಜ್ಞರಂತ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನ್ಯೂಸ್ ಅಂದರೆ ಪಬ್ಲಿಕ್ TV.